ಅನುದಾನ ಕೊಡ್ತೀವಿ ಅಂತ ರಾಜಾರೋಷವಾಗಿ 2 ಸರಿ ನನ್ನ ಫೋನಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬ್ರು. ನೀವು ದೌಡಾಯಿಸ್ಬಿಟ್ರು ಸುರೇಶ್ ಗೌಡ್ರು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ ನಿಜ, ಕಪ್ಪು ಕೊಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಬಾವುಟನ ಅಂತ. ನಾನೇ ಹಾಕಿದ್ರಿ ಹೇಳಿದ್ಮೇಲೆ ಅನಿಸ್ಕೊಳ್ಳೋದು ತಾಕತ್ತು ಸುರೇಶ್ ಗೌಡನ್ ಇದೆ. ನಾನು ಯಾರು ಎದುರ್ಕೊಂಡು ಏನು ಬರ್ತಿಲ್ಲ. ನಾನು ಎದುರಿದ್ರು ನಮ್ಮ ಕ್ಷೇತ್ರದ ಮತದಾರರಿಗೆ ದೇವ್ರಿಗೆ ಬಿಟ್ರೆ ಯಾರು ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವ್ರು ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು ನಾನು ಹುಟ್ಟಾಗಿದ್ದ ಕೇಸ್ ಆಗ್ತಾನೆ ಬಂದದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡು 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ವಿದ್ಯಾರ್ಥಿ ನಾಯಕ ಆಗಿದ್ದೆ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವರೆ ಅಂತ ಅಂದ್ಮೇಲೆ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 ಪಿಯುಸಿನೇ ವಿದ್ಯಾರ್ಥಿ ನಾಯಕ ಅನ್ನೋದು. ಅದರಿಂದ ಎದುರದು ಜಗ್ಗದು ಬಗ್ಗದು ಸುರೇಶ್ ಕೊಡೋದು ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ. ಈ ಏನು ಇದು ನಮ್ಮ ಲಿಂಕ್ ಕ್ಯಾನಲ್ ಇದೆಯಲ್ಲ ಅದು ನಿಲ್ಸೋದು ಬಿಡಲ್ಲ. ನಮ್ಮ ರಕ್ತ ಕೊಡ್ತೀವಿ, ನೀರು ಮಾತ್ರ ಕೊಡಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಇದು. ನಮ್ಮ ಹಕ್ಕನ್ನ ಯಾರು ಬಂದು ರಾಜಕೀಯಕ್ಕೆ ತಗೊಂಡ್ಬಿಟ್ರೆ ನಾವೇನು ಮಾಗಡಿ ಕೊಡಕ್ಕೆ ಏನು ವಿರೋಧ ಇಲ್ಲ, ಕೊಡೋದಕ್ಕೆ ಕೊಡೋಕ್ಕೂ ಏನು ವಿರೋಧ ಇಲ್ಲ. ಆದ್ರೆ ಯೋಜನೆನ ಸೈಂಟಿಫಿಕ್ ಆಗಿ ಮಾಡಿ ಇರೋದು ₹1 10 ಜನಕ್ಕೆ ಹಂಚ್ಬೇಕು. ತಾಲೂಕಲ್ಲಿ 10 ಜನಕ್ಕೂ ಹಂಚ್ಬಿಟ್ಟಿದ್ದಾರೆ. ಇನ್ನು ₹10 ಮುಗಿದೋಗಿದೆ. ₹1 ಇರುವಂತದ್ದು ಎಲ್ಲರೂ ಹಂಚಾಕ್ಬಿಟ್ಟಿದೆ. ಇಲ್ಲ ಯಾವಾಗ ಕಿತ್ಕೊಂಡು ಅವ್ರು ಕೊಡ್ತೀವಿ ಅಂತ ಹೇಳಿ ಅನ್ನೋನ್ ಕೊಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ 4 TMC ಮೇಲೆ ಹೋಗಿದೆ. ಅದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ವಿನಂತಿ ಮಾಡೋದಿಷ್ಟೇ, ಸುಮ್ಮನೆ ಕಾಟಾಚಾರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ. ತೊಡೆ ತಟ್ಟಿ ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಈ ಲಿಂಕ್ ನಾನು ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಅದಕ್ಕೆ ಚೇರ್ಮನ್ ಕಾವೇರಿ ನೀರಾವರಿ ನಿಗಮಕ್ಕೆ ಇದು ಅನಾವಶ್ಯಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಈ ಕೂಡಲೇ ಇದನ್ನ ರದ್ದು ಮಾಡಬೇಕು. ಅಸೆಂಬ್ಲಿಯಲ್ಲೂ ಕೂಡ ತೊಡೆ ತಟ್ಟಿ ನಾನು ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು ಮತ್ತೆ ಸುರೇಶ್ ಬಾಬು ಅವರು ಕೂಡ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಬಿಡ. ನಮ್ಮ ಹಕ್ಕು ರೀ, ಯಾರಪ್ಪನ ಮನೆಯದಲ್ಲ ಇದು. ನಮ್ಮ ಹಿಂದಿನ ನಾಯಕರುಗಳು ಜೈಲು ಹೋಗಿ ಹೋರಾಟ ಮಾಡಿ ಹೇಮಾವತಿ ನೀರನ್ನ ತಂದಿದ್ದಾರೆ. ನಮ್ಮ ಹಕ್ಕನ್ನ ಕಿತ್ಕೊಳ್ಳಕ್ಕೆ ಯಾರು ಬಿಡ. ನಮ್ಮ ಹಕ್ಕದು, ನಮ್ಮ ಶಾಶ್ವತವಾದ ಹಕ್ಕದು. ಎಲ್ಲರೂ ಒಂದೊಂದು ತಾಲೂಕು ನೋಡ್ಬಿಟ್ಟು ನಮ್ಗೆ ನೀರಿಲ್ಲ, ನಾವೇನ್ ಹೋಗ್ಬೇಕು? ನಾವು ಭೂಮಿ ಕಳ್ಕೊಂಡಿದ್ದೇವೆ, ಎಲ್ಲಾ ಕಳ್ಕೊಂಡಿದ್ದೇವೆ, ಈ ನೀರು ಬಿಡ್ತೇವೆ, ಹೋರಾಟ ಮಾಡಿದ್ದೇವೆ, ಜೈಲು ಹೋಗಿದ್ದೇವೆ. ಇವತ್ತು ಏಕಾಏಕಿ ನಿರ್ಧಾರಕ್ಕೆಲ್ಲ ನಾವೆಲ್ಲ ಜಗ್ಗದಿಲ್ಲ, ಬಗ್ಗದಿಲ್ಲ. ಏನ್ ಆಸೆ ಇಟ್ಕೊಂಡವ್ರಲ್ಲ ಅವರು, ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನ್ಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನ ಹೇಳಿದೆ. ಅವ್ರಾಗ್ಲಿ, ನಮ್ಮ ಜಿಲ್ಲೆಯವ್ರು ಯಾರು ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದ್ರು, ಬಹಳ 77 ವರ್ಷ ಸ್ವಾತಂತ್ರ್ಯ ಬಂದ್ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆ 5 ಬಾರಿ ಗೆದ್ರು, ಪಾಪ ಆಗ್ಲೇ ಇಲ್ಲ. ದೇವೇಗೌಡಾಜಿ ಅವ್ರನ್ನೇ ಹೋರಾಟ ಮಾಡಿ ಗೆಲ್ಸಿದ್ರು, ಮಾಡ್ಲಿಲ್ಲ ಬಿಜೆಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗ್ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟ್? ಜನಾದೇಶ ಜನತೆಯ ಕೋರ್ಟ್ ಅಲ್ಲಿ ಹೋರಾಟ ಮಾಡೋಣ. ಅದಾದ್ಮೇಲೆ ಸ್ಟೇ ತರೋದು, ಮತ್ತೊಂದು ತರೋದು. ಹೋರಾಟ ಮಾಡ್ಬೇಕಲ್ಲ, ಜನಕ್ಕೆ ಹೋರಾಟ ಮಾಡಿದಾಗ ತಾನೇ ಅದಕ್ಕೆ ವ್ಯಾಲ್ಯೂ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.